ಜಿಲ್ಲೆಗಳ ತುಂಗಭದ್ರಾ ಜಲಾಶಯ ಏನಿದೆ ಅಲ್ಲ ಸರ್, ಈಗ 105 TMC ಅಂತ ಹೇಳ್ತಾರೆ. ಅದು 5 TMC ಬಂದು 100 TMC ಸರ್, 33 TMC ಆಲ್ರೆಡಿ ಹೋಗ್ಬಿಡುತ್ತೆ. ಈಗ 100 TMC ಇರತಕ್ಕಂಥದ್ದನ್ನ 5 TMC ಜಾಸ್ತಿ ಎಕ್ಸ್ಟ್ರಾ ಹೇಳ್ತಾರಂದ್ರೆ ಆ ಗೇಟ್ಗಳಿಗೆ ಒಂದೊಂದು ಅಡಿ ಎಕ್ಸ್ಟ್ರಾ ಮಾಡಿದ್ದಾರೆ ಸರ್. ಅದಕ್ಕಾಗಿ 105 ಅಂತ ಹೇಳ್ತಾರೆ ಹೊರತಾಗಿ ಒಳಗಡೆ ಯಾವುದೇ ಒಂದು ಮರಳು ಕೂಡ ತೆಗೆದಿಲ್ಲ. ಆದರೆ ನಾವು ಸಾರನ್ನ ಸಲಹೆ ಕೇಳ್ತಿರೋದೇನೆಂದರೆ ತುಂಗಭದ್ರಾ ಜಲಾಶಯ ಉಳಿಯತಕ್ಕಂಥ ಪ್ರಯತ್ನ ಮಾಡಿರಿ. ಮೊನ್ನೆ ತಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಜಲಾಶಯದಲ್ಲಿ ವಿಷಯನ ಕೇಳಿದಿರಿ ಉಳಿನ ಬಗ್ಗೆ. ಅವರು ಕೂಡ ಮೊನ್ನೆ ಮಾನ್ಯತೆ ಕೊಟ್ಟು ವಿಷಯ ತಿಳಿಸಿದ್ದಾರೆ. ಅದೇನೋ ಚೈನಾ ಸಿಸ್ಟಮ್ ಬಗ್ಗೆ ಆಲೋಚನೆ ಮಾಡ್ತೀವಿ, ಆಂಧ್ರ ತೆಲಂಗಾಣದ ಬಗ್ಗೆ ಆಲೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ತಮ್ಮೆಲ್ಲರೂ ಒಂದು ಸಹಕಾರದ ಮೇರೆಗೆ 2017ರಲ್ಲಿ ತುಂಗಭದ್ರಾ ಜಲಾಶಯ ಉಳಿಯತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ. ಅವಾಗ ನಾವೇನು ಮಾಡಿದ್ದು, ವಿಧಾನ ಪರಿಷತ್ತು, ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ನಲ್ಲಿ ಎಲ್ಲರೂ ಕೂಡ ಏನು ಇಲ್ಲಿ ಜಗದೀಶ್ ಶೆಟ್ಟರು, ಕುಮಾರಸ್ವಾಮಿ ಮತ್ತು ಅನಂತಕುಮಾರ್ ಸರ್ ಅವರೆಲ್ಲರೂ ವಿಷಯ ಎತ್ತಿದ ಮೇಲೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ರೈತರಿಂದಲೇ ಇವತ್ತು ಉಳಿಯತಕ್ಕಂಥ ಪ್ರಯತ್ನ ಆಗ್ತಾಯಿತ್ತು. ಅಂದರೆ ನಾವೆಲ್ಲರೂ ಕೂಡ ಅದಕ್ಕೆ ಬೆಂಬಲ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ತಜ್ಞರ ಸಂಸ್ಥೆಗೆ ಏನು ವಿಷಯ ಬಂತು, ಯಾವುದೇ ಕಾರಣಕ್ಕೂ ಉಳಿ ತೆಗೆದಾಗಲ್ಲ ಅಂತಂದೇಳಿ ಅವ್ರಿಗೊಂದು ಸಲಹೆ ಬಂತು. ಆ ಸಲಹೆ ನಡ್ಕೊಂಡು ಕುಂತ್ಬಿಟ್ರು. ಅಂದರೆ 2017ರಿಂದ ಇಲ್ಲಿವರೆಗೆ 8 ವರ್ಷ ಆಯಿತು. 8 ವರ್ಷ ಆಯಿತು, ಯಾವುದೇ ಸರ್ಕಾರ ಕೂಡ ಇಲ್ಲಿವರೆಗೆ ಏನು ಮಾಡ್ತಾ ಇಲ್ಲ. ಅಂದರೆ ಅವರು ತಜ್ಞರ ಸಮಿತಿ ಯಾವ ರೀತಿಯಾಗಿ ನೀವು ತಜ್ಞರ ಸಮಿತಿ ಹೇಳಿದ್ರಿ, ಉಳು ತೆಗಿಯೋಕೆ ಆಗಲ್ಲ ಅಂತ ಹೇಳಿದ್ರಿ. ಮೊದಲವರು ಹೇಳಿದರು 20,000 ಎಕರೆ ಹೊಲ ಬೇಕು ಆ ಉಳು ಹಾಕಕ್ಕಂತ ಹೇಳಿದರು ಸರ್. 2017 ನಿಮ್ಮೆಲ್ಲರೂ ಕಣ್ಣೆದ್ರಿ ಮಾಡಿ ತೋರಿಸಿದ್ವಿ. 188 ಕಿಲೋಮೀಟ್ರ್ ಉದ್ದ ಐತೆ ಇವತ್ತು ಹಿನ್ನೀರಿನ ಪ್ರದೇಶ. 87,666 ಎಕರೆ ಇವತ್ತು ಜಮೀನು ವಿಸ್ತೀರ್ಣ ಪ್ರದೇಶ ಐತೆ. ಅದರಲ್ಲಿ ಯಾಕಾಗಲ್ಲ ಉಳು ತೆಗೆಯೋದು? ಇವತ್ತು ಜಲಾಶಯದಲ್ಲಿ ಒಳಗೆ ಹೋಗ್ತಕ್ಕಂಥ ಇವನ್ನ ರಸ್ತೆಗಳು ಮಾಡಿಕೊಡ್ರಿ. ಅದ್ರ ಮುಖಾಂತರ ಉಳತಕ್ಕಂಥವ್ರಿಗೆಲ್ಲ ಪರ್ಮಿಷನ್ ಕೊಟ್ಬಿಡ್ರಿ. ಇಟ್ಟಿಗೆ ಕಾರ್ಖಾನೆಗೆ ಕೊಟ್ಟರೆ ತಾವೇ ತಗೊಂಡು ಹೋಗ್ತಾರೆ. ಒಳಗೆ ಗ್ರಾವಲ್ ಐತೆ, ಉಸುಗ ಐತೆ, ಇಟ್ಟಿಗೆ ಕಾರ್ಖಾನೆಗೆ ಐತೆ, ಮರಳು ಐತೆ. ಇವತ್ತು ಫಲವತ್ತಾಗಿರ್ತಕ್ಕಂಥ ಮರಳು ಐತೆ ಅದರಲ್ಲಿ. ಅದಕ್ಕೆ ಯಾಕೆ ನೀವು ಪರ್ಮಿಷನ್ ಕೊಡ್ತಾ ಇಲ್ಲ? ಇವತ್ತು ನಮ್ಮ ರೈತರು ಏನು ಮಾಡಿಬಿಟ್ಟಿವಿ ಸರ್, ನಾವು ಬೇಸರಾಗಿವಿ. ಒಳಗೆ ಹೋದ್ರೆ ನಮ್ಮನ್ನ ಯಾರು ಪೊಲೀಸ್ ಹಿಡ್ಕೊಂತಾರೆ ಸರ್. ಪೊಲೀಸರ ಭಯ ಬಂದು ಕುತ್ಕೊಂಡ್ಬಿಡತ್ತೆ. ಮೊನ್ನೆ ಅದನ್ನು ನಾವು DCM ಸಾಹೇಬ್ರಿಗೆ ಹೇಳಿದ್ವಿ ಸರ್. ಈ ಪೊಲೀಸರ ಕಾರಣ ಏನಿದ್ರಾಗ ಅದಿರೋದು ತುಂಗಭದ್ರಾ ಬೋರ್ಡ್. ಇವಾಗ ಸಾಹೇಬ್ರ ಚೀಫ್ ಇಂಜಿನಿಯರ್ ಬಂದಾರ ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವ್ರು ಇದ್ದಾರೆ. ಪೊಲೀಸರಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಮೈನಿಂಗ್ ಹೇಳ್ತೀರ ಅದು ಅವರಿಗೆ ಸಂಬಂಧ ಇಲ್ಲ. ಪೊಲೀಸ್ ಇಲಾಖೆಯರು ಯಾಕೆ ನಮ್ಮ ರೈತರ ಟ್ರ್ಯಾಕ್ಟರ್ಗಳು ಹಿಡ್ಕೊಂಬಕ್ಕೆ ಬರ್ತಾರೆ? ಇವತ್ತು ಮೈನಿಂಗ್ ಆ್ಯಂಡ್ ಜಲಚರ ನಿಮಗೆ ಸಮಸ್ಯೆ ಏನೈತೆ? ನಿಮ್ಮಲ್ಲಿ ಅಕ್ರಮವಾಗಿ ನಡೀತಕ್ಕಂಥದ್ದನ್ನ ನಿಮ್ಮ ಏನು ಹಣ ಬರಕ್ಕೆ ನಿಮ್ಮ ಇದನ್ನು ತಡೆಗಟ್ಟೋದು ಆಗ್ತಾ ಇಲ್ಲ. ವಿನಾಕಾರಣ ಬಂದು ನಮ್ಮ ರೈತರಿಗೆ ಉಳು ತುಂಬಂದು ಯಾಕೆ ನೀವು ಇದು ಮಾಡ್ತಾ ಇದ್ದೀರಿ? ಹಂಗಾಗಿ ಅದನ್ನು ಹಂಗೆ ಆ ಥರ ಆಗಬಾರ್ದು. ಇವತ್ತಿನ ಅದನ್ನು ಒಂದು ಪರಿವರ್ತನೆ ಆಗಬೇಕು ಅಂತಕ್ಕಂಥ ಮಾತನ್ನು ಮೊನ್ನೆ ಉಪಮುಖ್ಯಮಂತ್ರಿಗಳಿಗೆ ಮೊನ್ನೆ ಎಲಿಫೆಂಟ್ನಲ್ಲಿ ವಿಷಯ ತಿಳಿಸಿದ್ವಿ. ಅವರು ಕೂಡ ಇಲ್ಲ ಆ ರೀತಿ ಆಗಬಾರಕಲ್ಲ, ನಾನು ಈಗ ಪ್ರೆಸ್ ಮೀಟ್ನಾಗ ಹೇಳಿನಿ, ಯಾರಾದರೂ ತಗೊಂಡೋಗ್ಬೋದು ಅಂತ ಹೇಳಿ ಬಂದಿನಲ್ಲ ಡ್ಯಾಮ್ನಾಗ ಅಂತ ಹೇಳಿದರು. ಹಂಗಾಗಿ ದಯವಿಟ್ಟು ಸರ್ ಎಲ್ಲ ಪತ್ರಿಕಾ ಮಾಧ್ಯಮ ಮುಖಾಂತರ ಯಾರೇ ಜಲಾಶಯದಲ್ಲಿ ಹೋಗಿ ಮರಳನ್ನು ತಾಂಬಲಿ, ಉಸುಗನ್ನು ತಾಂಬಲಿ, ಇವತ್ತು ಇದೇನು ಕಪ್ಪು ಮಣ್ಣು ಹೂಳನ್ನು ತಾಂಬರಲಿ, ಅದಕ್ಕೆ ಯಾವುದೇ ಒಂದು ಪೊಲೀಸರ ಇಲಾಖೆ ಆಗಲಿ ಇಂಜಿನಿಯರ್ಗಳಾಗಲಿ ಪರ್ಮಿಷನ್ನೇ ಬೇಕಿಲ್ಲ ಅಂತಕ್ಕಂಥ ಮಾತನ್ನು ಬೊಮ್ಮಾಯಿ ಸರ್ ಹೇಳಿದರು. ಇವತ್ತು DCM ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಕೂಡ ಹೇಳ್ಯಾರ. ಅದನ್ನು ತಾವು ದಯವಿಟ್ಟು ಪತ್ರಿಕಾ ಮತ್ತು ಮಾಧ್ಯಮದ ಮುಖಾಂತರ ಈ ವಿಷಯನ ತಿಳಿಸಿದ್ರೆ ನಮ್ಮ ಇವರಿಗೆ ಗ್ರಾಮಾಂತರದಾಗ ಆಗಲಿ, ರೈತರಿಗೆ ಆಗಲಿ, ಜನಸಾಮಾನ್ಯರಿಗೆ ಆಗಲಿ ವಿಷಯ ಗೊತ್ತಾದ ಸರ್. ಕೊಡ್ಬೇಕಾದ್ರೆ 52 ಕೋಟಿ ಚೈನ್ ಕೊಟ್ಟಿಲ್ರಿ. ನಾವು ಡಿಸೆಂಬರ್ 19ನೇ ತಾರೀಕಿನ DK ಶಿವಕುಮಾರ್ ಸಾಹೇಬ್ರು ಕಂಡು ಸರ್ ಇದು ಹಿಂಗೆ ಅನ್ಯಾಯ ಆಗೈತೆ ಅಂದ್ರೆ ಅವ್ರು ಮತ್ತೊಂದು ಮೀಟಿಂಗ್ ಜನವರಿ ಕರೆದ್ರು ಸರ್. ಜನವರಿ ಮೀಟಿಂಗ್ ಕರೆದಾಗ ಅವ್ರು ಏನು ಹೇಳಿದ್ರಿ, ಅವ್ರನ್ನೆಲ್ಲರೂ ಕೈ ತಗೊಂಡ್ರೆ ಚೈನ್ ಹಾಕಿಲ್ಲ ಅಂತ. ಸರ್ ಅವ್ರು ಸ್ಟ್ರಾಂಗ್ ಇದೆ ಅಂದ್ರೆ ಅವೆಲ್ಲ ಬೇಡ ವಸೂಲು ಮಾಡ್ಬೇಕಂತ ಅವ್ರು ಹೇಳಿದ ಮೇಲೆ ಮತ್ತೆ 4.5 ಕೋಟಿ ಇವತ್ತು ಸ್ಯಾಂಕ್ಷನ್ ಆಗಿ ಚೆನ್ನೈನವರಿಗೆ ಟೆಂಡರ್ ಆಗಿದೆ ಸರ್. ಇನ್ನೊಂದು 7ನೇ ತಾರೀಕು ಹಂಗಿದ್ರೆ ನಾವು ಬಂದಿಲ್ಲ ಸರ್. ಇವತ್ತು ಫೋನ್ ಮಾಡಿವಿ, ನಾಳೆ ನಾಡೋದಾಗ ಚೈನ್ ಬರ್ತಾವೆ. ಅವನ್ನ ಚೈನ್ ಕೂಡ ಸಂಪೂರ್ಣ ಅಡಾಪ್ಟ್ ಮಾಡೋದ್ರೊಳಗಾಗಿ ಈ ಮಂತ್ ಎಂಡಿಂಗು